ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡಿದ್ದೀನಿ ಅಂದರೆ, ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿದ್ರಿ, ಡಿಸ್ಕ್ರಿಪ್ಷನಲ್ಲಿ ನೋಡ್ತಿದ್ರಿ. ಎಸ್, ಎಲ್ಲ ಸಿಂಗಲ್ಸ್ಗಳು ಮೆಸೇಜ್ ಹಾಕಿದ್ರಿ, ಸಿಂಗಲ್ಸ್ಗಳು ಕಮೆಂಟ್, ಬಹಳ ಜನ ಸಿಂಗಲ್ಸ್ಗಳು ಕೇಳಿದ್ರಿ. ನಾವು ಸಿಂಗಲ್ ಆಗಿದ್ದೀವಿ, ನಮ್ಮ ಲೈಫಿಗೆ ನನ್ನ ಸಪೋಸ್ ಇನ್ ಫ್ಯೂಚರ್ ಸಪೋಸ್ ಯಾವ ರೀತಿ ಇರ್ತಾರೆ, ಆ ವ್ಯಕ್ತಿ ನನಗೆ ಯಾವ ಸಮಯಕ್ಕೆ ಭೇಟಿ ಆಗ್ತಾರೆ, ಅಥವಾ ಆ ವ್ಯಕ್ತಿ ನನ್ನ ಲೈಫಿಗೆ ಯಾವಾಗ ಬರುವಂತಹ ಸಾಧ್ಯತೆ ಇದೆ, ಯಾವ ಟೈಮ್ ಲೈನ್ ಏನು ಅನ್ನೋದು ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ಸಿಂಗಲ್ಸ್, ಬ್ರೇಕಪ್ ಆದವರಾಗಿರ್ಬೋದು, ಸಿಂಗಲ್ ಆಗಿ ಈಗ ಯಾರು ನೋಡ್ತಾ ಇದ್ದೀರಪ್ಪ ಅವರೆಲ್ರಿಗೂ ಕೂಡ ಇವತ್ತಿನ ರೀಡಿಂಗ್ ಅಂತಲೇ ಹೇಳಬಹುದು. ಸಿಂಗಲ್ಸ್ ನೀವೇನಾದರೂ ಆಗಿದ್ದರೆ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಯಾವಾಗ ಸಿಗುವಂತಹ ಸಾಧ್ಯತೆ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಫ್ಯೂಚರ್ ಸಪೋಸ್ ಯಾವಾಗ ಸಿಗುವಂಥವ್ರಿದ್ದಾರೆ, ಅಥವಾ ಅವರ ವ್ಯಕ್ತಿತ್ವ ಏನಾಗಿರುತ್ತೆ, ಅವರ ಕ್ಯಾರೆಕ್ಟರ್ ಆಗಿರಬಹುದು, ನಿಮ್ಮ ಡೆಸ್ಟಿನಿಯಲ್ಲಿ ಆ ವ್ಯಕ್ತಿ ಇದ್ದಾರಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ತುಂಬ ಹತ್ತಿರದಲ್ಲಿದ್ದಾರಾ ಅಥವಾ ದೂರದಲ್ಲಿದ್ದಾರಾ, ಫ್ಯೂಚರ್ ಸಪೋಸ್ ಯಾವ ಸಮಯಕ್ಕೆ ನಿಮಗೆ ಭೇಟಿ ಆಗಬಹುದು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. 1 2 3. ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ಹತ್ತಿರ ರೆಸೊನೇಟ್ ಆಗ್ತಾ ಇದೆಯಲ್ಲ, ನೀವು ನಂಬುವಂತಹ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ನಿಮ್ಮ ಫ್ಯೂಚರ್ ಸಪೋಸ್ ಯಾವಾಗ ನೀವೇನಾದರೂ ಒಂಟಿಯಾಗಿದ್ದರೆ, ನಿಮ್ಮ ಲೈಫಿಗೆ ಫ್ಯೂಚರ್ ಪರ್ಸನ್ ಏನಾದರೂ ನೋಡ್ತಾ ಇದ್ದರೆ, ಆ ವ್ಯಕ್ತಿ ಯಾವಾಗ ಸಿಗುವಂಥವ್ರಿದ್ದಾರೆ, ಆ ವ್ಯಕ್ತಿ ನಿಮ್ಮ ಡೆಸ್ಟಿನಿಯಲ್ಲಿ ಇದ್ದಾರಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ಟೈಮ್ ಲೈನ್ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಸ್, ಇಲ್ಲಿ ದಯವಿಟ್ಟು ಈ ಪಾಸ್ಟ್ ವಿಚಾರದಲ್ಲಿ ಏನಾದರೂ ಮೈಂಡನ್ನ ಏನಾದರೂ ಇಟ್ಕೊಂಡಿದ್ರೆ, ನಿಮ್ಮ ಮೈಂಡ್ ಸೆಟ್ ಏನಾದರೂ ಇದ್ದರೆ, ಪಾಸ್ಟ್ ಯಾವುದೋ ಒಂದು ಬಿಟ್ಟೋದಂತಹ ವ್ಯಕ್ತಿ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಆ ರೀತಿ ಏನಾದರೂ ಇತ್ತು ಅಂತ ಹೇಳಿದ್ರೆ, ದಯವಿಟ್ಟು ನೀವೇನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ಕೆಲವ್ರು ಯಾರೆಲ್ಲ ಈ ರೀಡಿಂಗ್ಸ್ಗಳನ್ನ ನೋಡ್ತಿದ್ದೀರಿ, ಕೆಲವು ಪ್ರೊಫೈಲ್ಸ್ಗಳಿಗೆ ಆಗಿರ್ಬೋದು ಅಥವಾ ಯಾವುದೋ ಅಚಾನಕ್ಕಾಗಿ ಬಂದಂತಹ ವ್ಯಕ್ತಿಗಳಿಗೆ ನೀವು ಎಂಟರ್ಟೈನ್ ಮಾಡಿ ನಿಮ್ಮಿಂದ ಏನೋ ಕಳ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇದ್ದೀರಿ ಅಂತ ಹೇಳಿ ತೋರಿಸುತ್ತೆ ಪ್ರೆಸೆಂಟ್ ಎನರ್ಜಿ. ಕೆಲವು ಸಲ ತಪ್ಪುಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಸಂಬಂಧಗಳು, ಇಲ್ಲಿ ಯಾರು ಮೊದಲನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಕೆಲವು ಸಂಬಂಧಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕಾಗದೆ ಎಲ್ಲ ನಿಮ್ಮ ಬಗ್ಗೆ ನೀವೇ ಹೇಳ್ಕೊಂಬಿಡೋದು, ಅಥವಾ ಎಲ್ಲ ವಿಚಾರಗಳನ್ನು ಏನಿದೆ ನೀವು 1-2 ದಿನ ಆಗ್ತಾ ಇದ್ದ ಹಾಗೆ ವ್ಯಕ್ತಿಗಳು ಫ್ರೆಂಡ್ಶಿಪ್ಪು ಅಥವಾ ವ್ಯಕ್ತಿಗಳ ಹತ್ರ ಆಗ್ತಾ ಇದ್ದ ಹಾಗೇ ಅಲ್ಲಿ ನಿಮ್ಮನ್ನು ನೋಡುವಂತಹ ರೀತಿ ಬೇರೆ ಥರ ಆಗೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನಾನು ಹೇಳಿದ್ನಲ್ಲ, ನಿಮ್ಮ ಫ್ಯೂಚರ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಲೈಫ್ ಬಗ್ಗೆ ಆಗಿರ್ಬೋದು, ಬ್ಯಾಲೆನ್ಸ್ ಮಾಡ್ಕೊಳ್ಳುವಂತಹ ರೀತಿ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ತೋರಿಸುತ್ತೆ. ಯಾವ ರೀತಿ ನನ್ನ ಲೈಫ್ನ ಆಗಿರ್ಬೋದು ಅಥವಾ ಬರುವಂತಹ ವ್ಯಕ್ತಿಯನ್ನು ನಾನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗದೆ, ಇಲ್ಲ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಕೆಲವೊಂದು ಸಲ ಸ್ಟ್ರಕ್ ಫೀಲ್ ಆಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ. ಪ್ರೊಫೈಲ್ಸ್ಗಳು ಸುಮಾರು ಬರುವಂತಹ ಸಾಧ್ಯತೆ ಇದೆ. ಬಟ್ ಆದರೆ ಆ ಪ್ರೊಫೈಲ್ಸ್ಗಳನ್ನ ಸರಿಯಾದ ರೀತಿ ಬಳಸ್ಕೊಳ್ದೆ, ಅಥವಾ ಆ ವ್ಯಕ್ತಿ ಬಂದಾಗ, ಅಂದರೆ ಸರಿಯಾದ ಲೈಫ್ ಪಾರ್ಟ್ನರ್ ಬರೋದಕ್ಕಿಂತ ಮುಂಚೆನೇ ಯಾವುದೋ ಒಂದು ಅಲ್ದಿರುವಂತಹ ಎನರ್ಜೀಸ್ಗಳನ್ನ ಬೇಗ ನಂಬುವಂಥದ್ದು, ಅದಕ್ಕೇನೋ ಹಣಕಾಸುಗಳನ್ನು ಕಳ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ಟೈಮ್ನ ಕಳ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ನೆಮ್ಮದಿಯನ್ನು ಶಾಶ್ವತವಾಗಿ ಕಳ್ಕೊಳ್ಳುವಂತಹ ರೀತಿಯಲ್ಲಿ ನಿಮ್ಮ ಎನರ್ಜಿ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ಕೆಲವೊಂದು ಸಲ ನಿಮ್ಮ ಪಾಸ್ಟ್ ಲೈಫ್ ಟ್ರಾಮಾ ಏನಿದೆಯಪ್ಪ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ವ್ಯಕ್ತಿಯನ್ನೇ ರಾಂಗ್ ರೀತಿಯಲ್ಲಿ ನೋಡುವಂಥದ್ದು. ನೀವು ಯಾರನ್ನೇ ಡೇಟಿಂಗ್ ಹೋಗುವಾಗೋ ಅಥವಾ ನೀವು ಯಾರನ್ನೇ ಮಾತನಾಡುವಾಗೋ ಅಥವಾ ಪ್ರೊಫೈಲ್ ನಿಮಗೆ ಎಂಟ್ರಿ ಕೊಡೋದಕ್ಕಿಂತ ಮುಂಚೆ ನಾನು ಯಾವ ರೀತಿ ಇರಬೇಕು ಅಥವಾ ನನ್ನಲ್ಲಿ ಏನು ಮಿಸ್ಟೇಕ್ಸ್ ಇದೆ, ಯಾಕೆ ಅಂತ ಹೇಳಿದ್ರೆ ಸುಮಾರು ಕೈ ತಪ್ಪು ಹೋದಂಥದ್ದು ಸುಮಾರಿದೆ.
ಅಥವಾ ನನ್ನ ಲೈಫ್ಗೆ ಯಾವ ಪ್ರೊಫೈಲ್ ಚೂಸ್ ಆಗುತ್ತೆ, ಯಾವ ಪ್ರೊಫೈಲ್ ನನಗೆ ಸೂಕ್ತವಾದದ್ದು, ಸಮಂಜಸವಾದದ್ದು ಅನ್ನೋದು ಕೂತು ನೀವು ಯೋಚನೆ ಮಾಡಬೇಕಾಗತ್ತೆ. ಫಸ್ಟ್ ನೀವು ಯೋಚನೆ ಮಾಡಿ, ನನ್ನ ಪ್ರೊಫೈಲ್ ನಾನು ಯಾವ ರೀತಿ ಚೂಸ್ ಮಾಡಬೇಕು ಅಂತೇಳಿ. ಯಾರೋ ಊಟ ಆಯ್ತಾ, ತಿಂಡಿ ಆಯ್ತಾ, ಬ್ಲಾ 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 ಕೇಳಿದ ತಕ್ಷಣವೇ ಅಯ್ಯೋ ಭಾಳ ಹತ್ರದವರು, ತುಂಬ ಒಳ್ಳೆಯವರು, ನನ್ನ ಲೈಫಿಗೆ ಹಿಂಗೆ ಹೋಗ್ಬಿಡ್ತಾರೆ, ಹಾಗೆ ಹೋಗ್ಬಿಡ್ತಾರೆ, ಏನೆಲ್ಲ ಕನಸುಗಳು ಕಟ್ಟಿ ಕಡೆಗೆ ಅವ್ರ ನಿಜ ರೂಪನೋ ಅಥವಾ ಕಡೆಗೆ ಅವ್ರ ನಿಜ ವ್ಯಕ್ತಿತ್ವನೋ ಗೊತ್ತಾಗೋಷ್ಟೊತ್ತಿಗೆ ಲೇಟಾಗಿರುತ್ತೆ. ಸೊ ಅಲ್ಲಿಂದ ಮನಸ್ಸಿಗೆ ನೋವಾಗುವಂಥದ್ದು ಇದೆಲ್ಲ ಇರುತ್ತೆ. ಹಾಗೆ ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಹಿಡನ್ ಫೀಲಿಂಗ್ಸ್ಗಳು ತುಂಬಾ ಇದೆ, ಮುಚ್ಚಿಟ್ಟಿರೋ ಭಾವನೆಗಳೇನಿದೆಯಲ್ಲ ಅದೆಲ್ಲನೂ ಇದೆ. ಬಟ್ ಆದರೆ ನೀವೇನು ಮಾಡ್ತಿದ್ದೀರಿ, ಈ ಪಾಸ್ಟಲ್ಲಿ ಆಗಿದ್ದು ಅದೇನೆ. ಹಾಗೆ ಈಗಲೂ ಕೂಡ ನಾನು ಒಂದು ವಿಚಾರ ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಫೀಲಿಂಗ್ಸ್ಗಳೇನಿದೆ ಅದನ್ನು ಶೇರ್ ಮಾಡ್ಕೊಳ್ಳಿ. ಅಥವಾ ನನ್ನ ಫೀಲಿಂಗ್ಸಿಗೆ ತಕ್ಕಂತಹ ವ್ಯಕ್ತಿ ಯಾರು ಬೇಕು, ಆ ವ್ಯಕ್ತಿ ಈ ವ್ಯಕ್ತಿ ಸೂಕ್ತನಾ, ಅಥವಾ ನಾನು ಯಾವ ರೀತಿ ಕನಸು ಕಟ್ಟಿದ್ದೀನಿ ಆ ಕನಸಿಗೆ ಈ ವ್ಯಕ್ತಿ ತೂಕವಾಗಿದ್ದಾರಾ, ಅದನ್ನು ಥಿಂಕ್ ಮಾಡಬೇಕಾಗತ್ತೆ. ಇಲ್ಲಿ ಮನಸ್ಸಿನಲ್ಲಿ ಸುಮಾರು ಆಸೆ ಕನಸುಗಳನ್ನು ಕಟ್ಕೊಳ್ಳುವಂಥದ್ದು, ಅದನ್ನು ಅಲ್ಲದೆ ಇದ್ರೂ ಕೂಡ ಕೆಲವು ವ್ಯಕ್ತಿಗಳು ಎಂಟ್ರಿ ಆದರೆ ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡಾಗ ಏನಾಗುತ್ತೆ, ಅದು ಮತ್ತೂ ಕೂಡ ನಿಮ್ಮ ಮನಸ್ಸಿಗೆ ಪೆಟ್ಟಾಗುವಂತಹ ರೀತಿಯಲ್ಲೇ ಇರುತ್ತೆ. ನಾನು ಹೇಳ್ತಾ ಇರೋದೇನು ಗೊತ್ತಾ, ಏನೋ ನೋಡೋದಕ್ಕೆ ಭಾಳ ಚೆನ್ನಾಗಿದ್ರು, ಫಿನಾನ್ಷಿಯಲಿ ಸ್ಟೇಬಲ್ ಇದ್ದರು, ಅಥವಾ ಏನೋ ಹೆಸರು ಮಾಡಿಬಿಟ್ರು, ಅದು ಇದು ಬಟ್ ಆ ವ್ಯಕ್ತಿ ನನ್ನ ಫೀಲಿಂಗ್ಸಿಗೆ ಸರಿನಾ, ಅವ್ರಿಗೆ ಲಕ್ಷ ಇರಲಿ, ಕೋಟಿ ಇರಲಿ, ಅಥವಾ ಇಲ್ಲದೇ ಇರಲಿ, ಈ ವ್ಯಕ್ತಿ ಜೊತೆಗೆ ನನ್ನ ಫ್ಯೂಚರ್ ಇದೆಯಾ, ಈ ವ್ಯಕ್ತಿ ನನ್ನ ಫೀಲಿಂಗ್ಸ್ಗಳಿಗೆ ಸ್ಪಂದಿಸುವಂಥವ್ರ, ಇದೆಲ್ಲನೂ ಕೂಡ ಥಿಂಕ್ ಮಾಡಬೇಕಾಗತ್ತೆ. ಇಲ್ಲಿ ಜಸ್ಟಿಸ್ ಬಂದಿರೋದ್ರಿಂದ ಫಸ್ಟು ನಿಮ್ಮ ಎನರ್ಜಿ, ಏಕೆಂದರೆ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ, ಮೂನ್ ಕಾರ್ಡ್ ಬಂದಿದೆ, ಫಸ್ಟ್ ನಿಮ್ಮ ಎನರ್ಜಿಯನ್ನು ಸರಿಪಡಿಸ್ಕೊಳ್ಳಿ. ಫಸ್ಟು ನಿಮಗೆ ಯಾವ ರೀತಿ ಹುಡುಗ ಬೇಕು ಅಥವಾ ಹುಡುಗಿ ಬೇಕು, ಯಾವ ರೀತಿ ಪ್ರೊಫೈಲ್ ನನ್ನ ಲೈಫಿಗೆ ಬೇಕು, ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಅದನ್ನು ಯಾವ ರೀತಿ ನಾನು ತೂಗಿಸ್ಕೊಂಡು ಹೋಗಬೇಕು ನನ್ನ ಲೈಫ್ನ, ಅದನ್ನು ಸರಿಯಾಗಿ ಹೋಗಿ. ಇದನ್ನೆಲ್ಲ ಸರಿಪಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ನೋಡಿ, ನಾನು ಈ ಎನರ್ಜಿ ಯಾವ ರೀತಿ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮದೇ ಎನರ್ಜಿ ಸರಿಯಾದ ರೀತಿಯಲ್ಲಿ ಇಟ್ಕೊಂಡಿಲ್ಲಲ್ಲಪ್ಪ. ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಯಾವುದೋ ಒಂದು ದಿನ ಹುಮ್ಮಸ್ಸು, ಅದಕ್ಕೆ ಯಾವುದಕ್ಕೂ ಮುಂದೆ ಹೆಜ್ಜೆ ಇಡೋದಕ್ಕಾಗ್ತಾ ಇಲ್ಲ, ನನ್ನ ಲೈಫಲ್ಲಿ ಇಷ್ಟೇ ಮುಗ್ದೇ ಹೋಯ್ತು, ನನ್ನ ಲೈಫ್ ಯಾವುದೋ ಪಾಸ್ಟ್ ನೆನೆಸ್ಕೊಳ್ಳುವಂಥದ್ದು, ಅಥವಾ ಇದು ನನ್ನ ಕೈಯಲ್ಲಿ ಆಗತ್ತಾ, ಈ ಥರದೊಂದು ಬರುತ್ತಾ, ಇದೇ ನಿಮ್ಮ ಬಗ್ಗೆ ನಿಮಗೆ ಡೌಟ್ ಇದ್ದರೆ ಇನ್ನು ಯೂನಿವರ್ಸ್ ಎಲ್ಲಿಂದ ಕಳಿಸ್ಕೊಡುತ್ತೆ. ಪ್ರಕೃತಿ ಆಗಿರಲಿ, ನೀವು ಹೇಳ್ತಿರುವಂಥ ದೇವ್ರಿಗೇನು ಯಾವಾಗಲೂ ದೂರ್ತಾ ಇರ್ತೀರಿ, ಅಥವಾ ದೇವ್ರ ಬಗ್ಗೆ ಯಾವಾಗಲೂ ಕೇಳ್ತಾ ಇರ್ತೀರಿ, ಯಾಕೆ ನನ್ನ ಲೈಫಿಗೆ ಯಾವಾಗಲೂ ಹೀಗೆ ಆಗ್ತಾ ಇರುತ್ತೆ ಅಂತ ಕೇಳ್ಕೊಳ್ತಿದ್ದೀರಲ್ಲ, ಫಸ್ಟ್ ನೀವು ಹೇಳ್ತಿರೋ ರೀತಿ ಸರಿ ಇದೆಯಾ, ಅಥವಾ ನಿಮ್ಗೇನು ಬೇಕು, ನಿಮ್ಗೇನು ಬೇಡ, ಅದನ್ನು ಇದು ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ಆ ಥರದೊಂದು ಪ್ರೊಫೈಲ್ ನಿಮ್ಮ ಲೈಫಲ್ಲಿ, ನಿಮ್ಮ ಡೆಸ್ಟಿನಿಯಲ್ಲಿ ಇದೆ. ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗುವಂತಹ ಪ್ರೊಫೈಲ್ ಹತ್ತಿರದಲ್ಲೇ ಇದೆ. ಬಟ್ ಆದರೆ ಕೆಲವೊಂದು ಗುಣಗಳನ್ನು ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ. ಕೆಲವೊಂದು ಯಾವಾಗಲೂ ಪಾಸ್ಟ್ ವಿಚಾರಗಳನ್ನು ಇಟ್ಕೊಂಡು ಎದೆಯಲ್ಲಿ ಭಾರ ಮಾಡಿಕೊಂಡು ನಿಮಗೆ ನೀವೇ ಕುಗ್ಗೋದು, ಕೊರಗೋದು, ಮಾನಸಿಕವಾಗಿ ನೋವನ್ನು ತಗೊಳ್ಳೋದು, ಇದೆಲ್ಲ ಏನು ಮಾಡ್ಕೊಳ್ತಿದ್ದೀರಲ್ಲ, ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡಿ. ನೀವು ಆರಾಮ್ ಮೈಂಡ್ಸೆಟ್ಟಲ್ಲಿ, ಫ್ರೆಶ್ ಮೈಂಡ್ಸೆಟ್ಟಲ್ಲಿ ನಿಮ್ಮ ಎನರ್ಜಿಯನ್ನು ಚಾಮಾಗಿ ಇಟ್ಕೊಳ್ಳಿ. ಇಲ್ಲಿ ಜಸ್ಟಿಸ್ ಕಾರ್ಡ್ ಬರ್ತಾ ಇರೋದ್ರಿಂದ ಅಚಾನಕ್ಕಾಗಿ ಆ ವ್ಯಕ್ತಿಯ ಭೇಟಿ ನಿಮಗೆ ಆಗುವಂತಹ ಸಾಧ್ಯತೆ ಇದೆ. ಆ ಪರಸ್ಪರವಾಗಿ ನೀವಿಬ್ಬರು ಒಬ್ರನ್ನೊಬ್ರು ನೋಡ್ಕೊಳ್ತೀರಿ ಅನ್ನೋದು ಕೂಡ ಇದೆ. ಓಕೆ, ಡೈರೆಕ್ಟ್ ಮೀಟ್ ಜಾಸ್ತಿ, ಇಲ್ಲಿ ಡೈರೆಕ್ಟಾಗಿ ನೋಡಿ ಏನಿದೆ ಸಂಬಂಧಗಳನ್ನು ಮುಂದೆ ತಗೊಂಡು ಹೋಗೋದು ಪ್ರೊಫೈಲ್ಸ್ಗಳು ಜಾಸ್ತಿ. ಇಲ್ಲಿ ನಾನು ಅಚಾನಕ್ಕಾಗಿ ಎಲ್ಲಾದರೂ ಸಿಗಬಹುದು ನಿಮಗೆ. ಅಚಾನಕ್ಕಾಗಿ ಆ ಪ್ರೊಫೈಲು ನೀವು ಎಷ್ಟು ಚಾಮಾಗಿರ್ತೀರಿ, ಎಷ್ಟು ನಿಮ್ಮ ಎನರ್ಜಿಯನ್ನು ತುಂಬ ಸ್ಟ್ರಾಂಗಾಗಿ ಇಟ್ಕೊಳ್ತೀರಿ, ಅಷ್ಟು ಬೇಗ ಈ ಪ್ರೊಫೈಲ್ ಎಂಟ್ರಿ ಕೊಡುವಂತಹ ಸಾಧ್ಯತೆ. ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮ್ಮ ಕೆಲಸದಲ್ಲೂ ಕೂಡ ಸಿಗುವಂತಹ ಸಾಧ್ಯತೆ ಇದೆ. ನಿಮ್ಮ ಫ್ಯೂಚರ್ ಏನು ನೋಡ್ತಿದೆ, ಫ್ಯೂಚರ್ ಸಪೋಸ್ ಏನಾದರೂ ನೀವು ನೋಡಬೇಕು ಅಂತ ಅನ್ನೋದಾದರೆ ಈ ವ್ಯಕ್ತಿ ನಿಮಗೆ ನಿಮ್ಮ ಕೆಲಸದಲ್ಲಿ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಅಥವಾ ನೀವು ಯಾವುದೋ ಒಂದು, ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆ್ಯಕ್ಷನ್ ತೊಗೊಂಡು ಮುಂದೆ ಹೊರದು ನನಗೆ ಪಾಸ್ಟ್ ಎಲ್ಲನೂ ಆಗೋಯ್ತು, ಆ ಪಾಸ್ಟ್ ವಿಚಾರಗಳನ್ನು, ಆ ಪಾಸ್ಟ್ ಟ್ರಾಮಾಸ್ಗಳನ್ನ, ಚಿಕ್ಕ ವಯಸ್ಸಿಂದ ಇಟ್ಕೊಂಡಿರುವಂಥ ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ದಯವಿಟ್ಟು ಅದನ್ನು ಡಿಲೀಟ್ ಮಾಡಿ ಬೇರೆ ಸಮೇತ ತೆಗೆದು ಒಗಾಸಿ. ಯಾರು ನೋಡಿದ್ರು ಅನುಮಾನ ಬರೋದು, ಅಥವಾ ಯಾರು ನೋಡಿದ್ರೂ ಕೂಡ ಇದು ಇಷ್ಟೇ ಅಂತ ಹೇಳಿ ಅಂದ್ಕೊಳ್ಳೋದು, ಇದೆಲ್ಲ ನೀವೇ ಮಾಡ್ಕೊಂಡಾಗ ಯೂನಿವರ್ಸಿಗೆ ನೀವೇ ಒಂದು ಮೆಸೇಜ್ ಹಾಕ್ದಂಗಿರುತ್ತೆ. ಅದು ಯಾವಾಗ ಬೇಕಾದರೂ ಕಿತ್ತು ಹೋಗೋ ಸಾಧ್ಯತೆಗಳಿರುತ್ತೆ ನಿಮಗೆ, ಯಾಕೆಂದರೆ ಅದನ್ನು ನೀವೇ ಹಾಕ್ಬಿಟ್ಟಿರ್ತಾರಲ್ಲ. ಓಕೆ, ಸೊ ಈ ವ್ಯಕ್ತಿಗಳು ನೀವು ನಿಮ್ಮನ್ನು
ಡೈರೆಕ್ಟ್ ಮೀಟೇ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸುತ್ತೆ. ಫಸ್ಟು ನಿಮಗೆ ಬ್ಯಾಲೆನ್ಸ್ ಮಾಡುವಂತಹ ಒಂದು ರೀತಿಯನ್ನು ಕಲ್ತ್ಕೊಳ್ಳಿ. ಹೆಂಗೋ ಈಗ ಈ ರೀಡಿಂಗ್ನ ಸಿಂಗಲ್ಸ್ ನೋಡ್ತಾ ಇದ್ದರೆ, ನಾನು ಇನ್ ಫ್ಯೂಚರಲ್ಲಿ ಬರುವಂತಹ ಪ್ರೊಫೈಲ್ನ ಯಾವ ರೀತಿ ಇಟ್ಕೊಳ್ಬೇಕು, ನನ್ನಲ್ಲಿ ಯಾವ ರೀತಿ ಮಿಸ್ಟೇಕ್ಸ್ ಇದೆ, ಬೇರೆಯವ್ರದ್ದು ಮಿಸ್ಟೇಕ್ಸ್ ನೋಡೋಕೆ ಹೋಗ್ಬೇಡಿ. ನಮ್ಮಲ್ಲೇ ಇಲ್ಲಿ ಮಿಸ್ಟೇಕ್ಸ್ಗಳು ಜಾಸ್ತಿ ಇದೆ. ಈ ರೀಡಿಂಗ್ನಲ್ಲಿ ನಾನು ನೋಡ್ತಾ ಇರೋದು ಅದೇ. ಈ ಚಿಕ್ಕ ಚಿಕ್ಕ ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ಕೊರ್ಗೋದು, ಏನಾದರೂ ಆಗೋಗ್ಬಿಡ್ತು ಅಂತ ಹೇಳಿದ್ರೆ ಇವ್ರು ನನ್ನಿಂದ ದೂರ ಆಗೋಗ್ಬಿಡ್ತಾರೆ ಅಂತ ದುಃಖದಲ್ಲಿ ಅಳೋದು, ಇದೆಲ್ಲ ಏನೆಲ್ಲ ಮಿಸ್ಟೇಕ್ಸ್ಗಳನ್ನ ಮಾಡ್ತಿದ್ದೀರಲ್ಲ ಅದರಿಂದ ಒಂದಷ್ಟು ಹೊರಗೆ ಬನ್ನಿ ಅಂತ ಹೇಳ್ಬೋದು. ಹೊರಗೆ ಬಂದರೆ ಆ ಪ್ರೊಫೈಲ್ ನಿಮಗೆ ಅಚಾನಕ್ ಭೇಟಿಯಲ್ಲಿ ಸಿಗುತ್ತೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ಹಾಗೆ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಯಾರೆಲ್ಲ ಸಿಂಗಲ್ಸ್ ಈ ರೀಡಿಂಗ್ನ ನೋಡಿದಿರಿ, ಈ ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಈ ಸೆಕೆಂಡ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಅಗೇನ್ ಇಲ್ಲೂ 6 ಆಫ್ ಪೆಂಟಿಕಲ್ಸ್ ಇದೆ. ಓಕೆ, ನಿಮ್ಮ ಪರ್ಸನ್ ಫಿನಾನ್ಷಿಯಲಿ ತುಂಬ ಸ್ಟೇಬಲ್ ಇರುವಂತಹ ವ್ಯಕ್ತಿ ಅಂತ ಕಾಣಿಸುತ್ತೆ. ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಯಾವಾಗ ಸಿಗಬಹುದು, ವಿತಿನ್ 3 months 3 to 4 months ಒಳಗಡೆ ಸಿಗ್ತಾರೆ ಅಂತ ಹೇಳಿ ತೋರಿಸುತ್ತೆ. ಬಟ್ ಆದರೆ ಸಿಗೋದಕ್ಕಿಂತ ಮುಂಚೆ ಸ್ವಲ್ಪ ನೀವು ಏನಿದೆಯಲ್ಲ ನಿಮ್ಮ ಒಂದಷ್ಟು ಮೆಡಿಟೇಷನ್ ಮೂಲಕವಾಗಿ, ಅಥವಾ ಇದೊಂದು ರಿಲೀಫಿಂಗ್ ಟೈಮ್, ಯಾರು ನನಗಿಲ್ವೇನೋ, ಯಾರು ನನ್ನ ಲೈಫಿಗೆ ಇಲ್ವೇನೋ, ಬಟ್ ಇಲ್ಲಿ ನಾನು 6 ಆಫ್ ಪೆಂಟಿಕಲ್ಸ್ ನಾನು ನೋಡ್ತಾ ಇರೋದ್ರಿಂದ ಈ ವ್ಯಕ್ತಿ ಒಂದಷ್ಟು ನಿಮ್ಮ ಪರ್ಸನ್ ಏನು ನಿಮಗೆ ಸಿಗ್ತಾರಲ್ಲ, ಈ ಪರ್ಸನ್ ಒಂದಷ್ಟು ಫಿನಾನ್ಷಿಯಲಿ ಸ್ಟೇಬಲ್ ಆಗಿರುವಂತಹ ವ್ಯಕ್ತಿ, ನಿಮ್ಮ ಲೈಫಿಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡುವಂತಹ ವ್ಯಕ್ತಿ, ಅಥವಾ ಈ ವ್ಯಕ್ತಿ ಬಂದ ಮೇಲೆ ನಿಮ್ಮ ಲೈಫಲ್ಲಿ ಏನೋ ಒಂದು ಚಮತ್ಕಾರಗಳು ನಡೆಯುವಂಥದ್ದು, ಈ ರೀತಿ ಎಲ್ಲ ಆಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸುತ್ತೆ. ವಿತಿನ್ 3 months ಒಳಗಡೆ ನಿಮಗೆ ಆ ಪ್ರೊಫೈಲ್ ಸಿಗುತ್ತೆ ಅಂತ ಹೇಳಿ ಬರುತ್ತೆ. ಬಟ್ ಈ ವ್ಯಕ್ತಿಯ ಎನರ್ಜಿ ಏನಿದೆ, ಈಗ ಆ ವ್ಯಕ್ತಿನೂ ಕೂಡ ಕೆಲವೊಂದು ವಿಚಾರದಲ್ಲಿ ಬಹಳಷ್ಟು ಮಾನಸಿಕವಾಗಿ ಕುಗ್ಗದಂಥವ್ರು, ಆ ಪಾಸ್ಟ್ ವಿಚಾರದಲ್ಲಿ ಬಹಳಷ್ಟು ನೋವನ್ನು ತಗೊಂಡಂಥವ್ರು ಅಂತ ನನಗೆ ಕಾಣಿಸುತ್ತೆ. ಮನೆ ವಿಚಾರದಲ್ಲಿ, ಕೆಲವೊಂದು ಜವಾಬ್ದಾರಿಗಳಲ್ಲಿ ಆ ವ್ಯಕ್ತಿ ಎನರ್ಜಿ ಹೇಗಿದೆ ಈಗಲೂ ಕೂಡ ಅಂತ ಹೇಳಿದ್ರೆ, ನನಗಿನ್ನು ಯಾರಾದರೂ ಸಿಗಬಹುದೇನೋ, ನನ್ನ ಲೈಫಿಗೆ ಇನ್ನು ಯಾರಾದರೂ ಸಿಗಬಹುದೇನೋ, ನನ್ನ ಬಗ್ಗೆ ಕೇಳೋದಕ್ಕಾಗಿರಲಿ, ಅಥವಾ ನನಗೆ ಒಂದು ವ್ಯಕ್ತಿ ಬೇಕು ಅನ್ನುವಂತಹ ಹುಡುಕಾಟದಲ್ಲಿ ಆ ವ್ಯಕ್ತಿ ಇದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಬಟ್ ಅದೇ ಹೇಳಿದ್ನಲ್ಲ, ಈ ವ್ಯಕ್ತಿ ಯಾರ ಜೊತೆಗಾದರೂ ಇದ್ದಾರಾ, ಅಥವಾ ಈ ವ್ಯಕ್ತಿ ಪಾಸ್ಟ್ ಏನಾದರೂ ನಡೀತಿದೆಯಾ ಅಂತ ಹೇಳಿದ್ರೆ ನೋ, ಈ ವ್ಯಕ್ತಿ ಒಂದಷ್ಟು ತಾಳ್ಮೆಯಿಂದ ಇದ್ದಾರೆ. ನನ್ನ ಲೈಫಿಗೆ ಯಾರೋ ಬೇಕು ಅನ್ನುವಂಥ ಹಂಬಲದಲ್ಲಿ ಈ ವ್ಯಕ್ತಿನೂ ಕೂಡ ಕಾತರದಿಂದ ಇದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ 3 months ಕಳೆದ ನಂತರದಲ್ಲಿ ಆ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಆಗಿರ್ಬೋದು, ಅಚಾನಕ್ಕಾಗಿ ಇಬ್ಬರು ಲೈಫಲ್ಲೂ ಕೂಡ ಈ ವ್ಯಕ್ತಿ ಏನಿದೆಯಲ್ಲ, ಈ ಪಾಸ್ಟಲ್ಲಿ ಆಗಿರ್ಬೋದು, ಅಥವಾ ನೀವು ಈ ವ್ಯಕ್ತಿ ನನ್ನ ಎಕ್ಸ್ಪೆಕ್ಟೇಷನ್ಸ್ ಮಾಡದೇ ಇರುವಂತಹ ರೀತಿಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ಈ ವ್ಯಕ್ತಿ ಇರ್ತಾರೆ ಅಂತ ಹೇಳಿ ತೋರಿಸುತ್ತೆ. ಈ ವ್ಯಕ್ತಿ ಒಂದಷ್ಟು ಟ್ರಾವೆಲ್ ಮೈಂಡ್ ಸೆಟ್ ಇರೋರು ಅಂತ ಹೇಳಿ ತೋರಿಸುತ್ತೆ. ಸರಿಯಾದ ನಿರ್ಧಾರಗಳನ್ನ ತಗೊಂಡು ಈಗ ಮುಂದೆ ಹೆಜ್ಜೆ ಇಡುವಂತಹ ವ್ಯಕ್ತಿ ಇವರು ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಏಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಈ ಹಿಂದೆ ಯಾರನ್ನಾದರೂ ನೋಡಿದ್ದೀರಾ, ಈ ಹಿಂದೆ ನೋಡಿದಂತಹ ಪ್ರೊಫೈಲೇನಾ, ಅಂಥ ವ್ಯಕ್ತಿಗಳೇ ಬರುವಂತಹ ಸಾಧ್ಯತೆ ಇಲ್ಲ ಇದೆಯಾ ಅಂತ ಹೇಳಿದ್ರೆ ನೋ. ಇಲ್ಲಿ ಏಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಹಿಂದೆ ನೋಡಿದಂತಹ ವ್ಯಕ್ತಿಗಳಲ್ಲ ಇವರು ಅಂತ ಹೇಳಿ. ಸೊ ಈ ವ್ಯಕ್ತಿ ಲೈಫಲ್ಲಿ ಏನಿದೆಯಲ್ಲ, ಈ ಪಾಸ್ಟಲ್ಲಿ ಭಾಳಷ್ಟು ನೋವು ತಗೊಂಡು ನನ್ನ ಲೈಫಿಗೆ ಒಂದು ಪ್ರೊಫೈಲ್ ಬೇಕು ನನಗೆ, ಅಥವಾ ನನ್ನ ಬಗ್ಗೆ ಆಗಿರ್ಬೋದು, ಅಥವಾ ನಾನು ಅವ್ರ ಲೈಫಿಗೆ ಒಂದು ಶ್ಯಾಡೋ ಆಗಿ, ನೆರಳಾಗಿ ನಿಲ್ಲಬೇಕು, ಆ ಥರದೊಂದು ಬೇಕು ಅನ್ನುವಂತಹ ಒಂದು ಮ್ಯಾನಿಫೆಸ್ಟೇಷನ್ನಲ್ಲೋ, ಮೆಡಿಟೇಷನ್ನಲ್ಲೋ, ಆ ಥರದೊಂದು ಪ್ರಾರ್ಥನೆಯಲ್ಲಿ ಈ ವ್ಯಕ್ತಿ ತೊಡಗಿದ್ದಾರೆ ಅಂತಲೇ ತೋರಿಸುತ್ತೆ. ಸೊ ಇನ್ನು 3 months ನಂತರದಲ್ಲಿ ಆ ವ್ಯಕ್ತಿ ಮತ್ತು ನೀವು ಭೇಟಿಯಾಗುವಂತಹದ್ದಾಗಿರ್ಬೋದು, ಅಥವಾ ನಿಮ್ಮಿಬ್ಬರ ಕಾಂಟ್ಯಾಕ್ಟ್ ಕೂಡ ಸಿಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ ಕಪ್ಸ್ ಬಂದಿರೋದ್ರಿಂದ ತುಂಬ ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ, ಗಂಡು ಮಕ್ಕಳಾಗಿರಬಹುದು, ಹೆಣ್ಮಕ್ಳಾಗಿರ್ಬೋದು, ಎಷ್ಟೇ ಜವಾಬ್ದಾರಿ ಇದ್ರೂ ಕೂಡ, ಅಥವಾ ಅವ್ರು ಎಷ್ಟೇ ಬ್ಯುಸಿಯಾಗಿದ್ರೂ ಕೂಡ ನಿಮಗೆ ಈ ವ್ಯಕ್ತಿ ತುಂಬ ಬೇಗ ಅಟ್ರಾಕ್ಟ್ ಆಗುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ನೋವಿಗಾಗಿರ್ಬೋದು, ಅಥವಾ ನಿಮ್ಮ ಎಮೋಷನ್ಸಿಗಾಗಿರ್ಬೋದು, ಈ ವ್ಯಕ್ತಿ ತುಂಬ ಸೂಕ್ತವಾಗಿರುವಂತಹ ವ್ಯಕ್ತಿ ಅಂತ ಹೇಳಿ ನಾನಿಲ್ಲಿ ನೋಡ್ಬೋದು. ಇಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವರು ಅಷ್ಟೇ ಬಹಳಷ್ಟು ಹಣಕಾಸುಗಳನ್ನು ಕೊಟ್ಟು ಕಳ್ಕೊಂಡಿರುವಂಥದ್ದಾಗಿರ್ಬೋದು, ಅಥವಾ ಫ್ಯಾಮಿಲಿಗೆ ಏನೋ ಮಾಡಿರೋವಂಥದ್ದಾಗಿರ್ಬೋದು, ಕೆಲವು ಜವಾಬ್ದಾರಿಗಳು, ಕೆಲವು ವಿಚಾರಗಳು ಈ ವ್ಯಕ್ತಿಗೆ ಈಗ ಪಾಠ ಕಲಿಸ್ತಿರುವಂತಹ ಸಮಯ. ನಿಮ್ಮ ಸಪೋಸ್ ಇನ್ ಫ್ಯೂಚರ್ ಯಾರು ನಿಮ್ಮ ಸಿಗ್ತಾ ಇದ್ದಾರಲ್ವ 3 ತಿಂಗಳ ನಂತರದಲ್ಲಿ, ಸಿಂಗಲ್ಸ್ ಯಾರು ನೋಡ್ತಿದ್ದೀರಿ ಅವರಿಗೆ
ಅವರು ಕೂಡ ಈಗ ಬಹಳಷ್ಟು ನೋವಿನಲ್ಲಿರುವಂಥವ್ರು ಅಥವಾ ಕೆಲವು ವ್ಯಕ್ತಿಗಳನ್ನು ನಂಬಿ ಆ ವ್ಯಕ್ತಿಗಳ ನಿಜ ಬಣ್ಣಗಳನ್ನು ತಿಳಿದಿರುವಂಥವ್ರು. ಹಾಗೆ ಈ ವ್ಯಕ್ತಿ ಏನಿದೆ, ಇದೊಂದು ಟೈಮ್ ಏನಿದೆ, ಅವರು ಕೂಡ ಪ್ರಾರ್ಥನೆಯಲ್ಲಿ, ಅಂದರೆ ನನ್ನ ಲೈಫಿಗೆ ಯಾರಾದರೂ ಬೇಕು ಅನ್ನುವಂತಹ ಪ್ರಾರ್ಥನೆಯಲ್ಲಿ ಇರೋರು ಅಂತ ಹೇಳಿ ತೋರಿಸುತ್ತೆ. ಸೊ ಬಹಳ ನಿಮ್ಮಿಬ್ಬರ ಔಟ್ಕಮ್ ಬಂದು ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವರಾಗಿರ್ಬೋದು ಅಥವಾ ನೀವು ಅವರಿಗಾಗಿರ್ಬಹುದು ತುಂಬ ಒಂದು ರೀತಿ ಅವ್ರ ಗಂಡು ಮಕ್ಕಳಾಗಿರಲಿ ಅಥವಾ ಹೆಣ್ಮಕ್ಳಾಗಿರಲಿ ನೋಡ್ತಾ ಇರೋರು ಬಹಳಷ್ಟು ಬೇಗ ಈ ಒಂಥರ ಮಾತೃವಾತ್ಸಲ್ಯ ತೋರಿಸುವಂತಹ ಕ್ಯಾರೆಕ್ಟರ್ ಇವ್ರದ್ದಾಗಿರುತ್ತೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ವಿದಿನ್ 3 months ಒಳಗಡೆ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ, ಯಾರೆಲ್ಲ 3rd ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ ಅಂತ ಹೇಳ್ತಾ, ಯಾರೆಲ್ಲ 3rd ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ. ಫ್ಯೂಚರ್ ಸಪೋಸ್ ಯಾವಾಗ ಸಿಗುವಂತಹ ಸಾಧ್ಯತೆ ಇದೆ, ಆ ವ್ಯಕ್ತಿಯ ಎನರ್ಜಿ ಯಾವ ರೀತಿ ಇರಬಹುದು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಕಿಂಗ್ ಆಫ್ ಪೆಂಟಿಕಲ್ಸ್, ಈ ವ್ಯಕ್ತಿ ಒಂದಷ್ಟು ಬಹಳ ಜವಾಬ್ದಾರಿ, ಹಣಕಾಸಿನ ವಿಚಾರದಲ್ಲಾಗಿರಲಿ ಬಹಳಷ್ಟು ಜವಾಬ್ದಾರಿ ಇರುವಂತಹ ವ್ಯಕ್ತಿ ಅಂತ ಹೇಳಿ ತೋರಿಸುತ್ತೆ. ಸೊ ಒಂದಷ್ಟು ಈ ವ್ಯಕ್ತಿ ಬಹಳಷ್ಟು ಜನಗಳ ನಡುವೆ ಹೆಸರು ಮಾಡಿದವರು ಅಥವಾ ಬಹಳಷ್ಟು ಜನನ ಸಂಪಾದನೆ ಮಾಡಿದಂತಹ ವ್ಯಕ್ತಿಗಳು ಇವರು ಅಂತ ಹೇಳಿ ತೋರಿಸುತ್ತೆ. ಹಾಗೆಯೇ ಇಲ್ಲಿ ನಾನು ಇದನ್ನು ನೋಡ್ತಾ ಇರೋದು ಒಳ್ಳೆಯ ಏನು ಅವರ ಕೆರಿಯರ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಫಿನಾನ್ಷಿಯಲಿ ಸ್ಟೇಬಲ್ ಆಗಿರುವಂತಹ ವ್ಯಕ್ತಿ. ಅವರು ಹೆಣ್ಮಕ್ಳಾಗ ನೋಡ್ತಿರ್ಬೋದು ಅಥವಾ ಗಂಡು ಮಕ್ಕಳು ನೀವು ನೋಡ್ತಿರ್ಬೋದು, ಫಿನಾನ್ಷಿಯಲಿ ತುಂಬ ಸ್ಟೇಬಲ್ ಆಗಿರುವಂತಹ ವ್ಯಕ್ತಿ, ಸಮಾಜದಲ್ಲಿ ಒಂದಷ್ಟು ಜವಾಬ್ದಾರಿ ಇರುವಂತಹ ವ್ಯಕ್ತಿ ಆಗಿರ್ತಾರೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ಈಗಿನ ಪರಿಸ್ಥಿತಿ ಆ ವ್ಯಕ್ತಿ ಏನಿದೆಯಲ್ಲ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾರೆ. ಫ್ಯೂಚರ್ ನನಗೆ ಬೇಕಾ, ಸಿಗ್ತಾರಾ, ಅಥವಾ ನನ್ನ ಲೈಫಿಗೆ ಸೂಕ್ತವಾಗಿರುವಂತಹ ವ್ಯಕ್ತಿ ಇದ್ದಾರಾ ಇಲ್ವಾ ಅನ್ನುವಂತಹ ಒಂದಷ್ಟು ಕನ್ಫ್ಯೂಷನ್ನಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಅವ್ರು ಏನೇ ಜನನ ಸಂಪಾದನೆ ಮಾಡಿರಬಹುದು, ಜನಕ್ಕೆ ಅಟ್ರಾಕ್ಟ್ ಆಗುವಂತಹ ರೀತಿಯಲ್ಲಿ ಇರ್ಬೋದು, ಅಥವಾ ಒಳ್ಳೆ ಕೆರಿಯರ್ ಇರ್ಬೋದು, ಅವ್ರಿಗೆ ಎಲ್ಲನೂ ಇರ್ಬೋದು. ಬಟ್ ಆದರೆ ನನ್ನ ಫ್ಯೂಚರ್ ಸಪೋಸ್ ಇದ್ದಾರಾ ಇಲ್ವಾ, ನನಗೆ ಸರಿ ಹೋಗುವಂತಹ ಪ್ರೊಫೈಲ್ ಇದೆಯಾ ಇಲ್ವಾ, ಅಥವಾ ಯಾವ ಪ್ರೊಫೈಲ್ ನೋಡಿದ್ರೂ ಕೂಡ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇರುವಂತಹ ರೀತಿಯಲ್ಲಿ ಇಲ್ವಲ್ಲ ಅನ್ನುವಂತಹ ಈಗಿನ ಸಂದರ್ಭ ಅಥವಾ ಈಗಿನ ಎನರ್ಜಿಯಲ್ಲಿ ಈ ವ್ಯಕ್ತಿ ಕೂತಿದ್ದಾರೆ ಅಂಥೇಳಿ. ಅಂದರೆ ಅವ್ರ ಹೈ ಎಕ್ಸ್ಪೆಕ್ಟೇಷನ್ಸ್, ನೋಡೋದಕ್ಕೆ ಸುಂದರವಾಗಿರಬೇಕು, ಅಥವಾ ಡ್ರೆಸ್ ಕೋಡು, ಅಥವಾ ಅವರ ಏನಿದೆ ಅವರ ಹ್ಯಾಬಿಟ್ಸಿಗೆ ಅಥವಾ ಅವರ ಲೈಫ್ ಸ್ಟೈಲಿಗೆ ಮ್ಯಾಚ್ ಆಗುವಂತಹ ಪ್ರೊಫೈಲ್ನ ಹುಡುಕ್ತಾ ಇದ್ದಾರೆ. ತುಂಬ ಆಸೆ ಇರುವಂತಹ ವ್ಯಕ್ತಿ, ತುಂಬ ಏನಿದೆ ತುಂಬ ಹಂಬಲಾಗಿರುವಂತಹ ವ್ಯಕ್ತಿ ಇವರು ಕೂಡ. ಬಟ್ ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇವರ ಪ್ರೊಫೈಲಿಗೆ ಮ್ಯಾಚ್ ಆಗುವಂತಹ ಪ್ರೊಫೈಲ್ಸ್ಗಳು ಯಾವುದೂ ಸಿಗದೇ ಇದ್ದಾಗ ಬಹಳಷ್ಟು ಏನಿದೆ ನಿರಾಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತತೆ. ಇಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಪ್ರಯತ್ನ ಈಗಲೂ ಕೂಡ ಪಡ್ತಾ ಇದ್ದಾರೆ ಆ ವ್ಯಕ್ತಿ ಅಂಥೇಳಿ. ಅಂದರೆ ಹುಡುಗಿಯನ್ನು ನೋಡಿ ಸಾಕಾಗ್ತಿದೆ, ಅಥವಾ ಹುಡುಗನ ನೋಡಿ ಸಾಕಾಗ್ತಾ ಇದೆ, ಅಥವಾ ನನ್ನ ಲೈಫಿಗೆ ಮ್ಯಾಚ್ ಆಗುವಂಥವ್ರು ಇವ್ರು ಅಲ್ವೇನೋ, ಸಿಗದೇ ಇಲ್ವೇನೋ, ಈ ರೀತಿ ಎಲ್ಲ ಇದೆ. ಬಟ್ ನೀವು ಅಷ್ಟೇ ಕೆಲವೊಂದು ಸಲ ಬಹಳಷ್ಟು ಪ್ರೊಫೈಲ್ಸ್ಗಳು ಬಂದು ಕೂಡ ನಿಮ್ಗೇನಾಗ್ತದೆ, ನಿಮ್ಮ ಲೈಫಿಗೆ ಅಥವಾ ನಿಮಗೆ ಮ್ಯಾಚ್ ಆಗದೆ ಇರುವಂತಹ ವ್ಯಕ್ತಿಗಳು ಇವರು, ಆಗ್ತಾ ಇರುವಂತಹ ವ್ಯಕ್ತಿ ಅಲ್ಲ ಇವರು ಅನ್ನುವಂತಹ ಕೆಲವೊಂದಷ್ಟು ಎಕ್ಸ್ಪೀರಿಯನ್ಸ್ಗಳನ್ನ ನೀವು ಇದು ಮಾಡ್ಕೊಂಡಿದ್ರಿ. ಹಾಗೆ ಯಾವಾಗಲೂ ಕೂಡ ಅಷ್ಟೇ ನೋಡಿ, ನೀವೇ ಆ್ಯಕ್ಷನ್ಸ್ಗಳನ್ನ ತೊಗೊಳ್ಳೋದು, ನೀವು ನನ್ನ ಬೇಗ ಮುಂದಕ್ಕೆ ಹೋಗ್ಬಿಡೋದು. ಈಗ ಈ ವ್ಯಕ್ತಿ, ಈ ಪ್ರೊಫೈಲ್ ನನಗೆ ಸರಿಯೇನೋ, ಇವರು ಸರಿಯೇನೋ, ಬಹಳ ಬೇಗ ಡ್ರೀಮ್ಗಳನ್ನ ಕಟ್ಕೊಂಡ್ಬಿಡ್ತೀರಿ. ಅದು ಆಗದೆ ಇದ್ದಾಗ ಅಯ್ಯೋ ನನ್ನ ಲೈಫಲ್ಲಿ ಇನ್ಯಾರು ಇಲ್ವೇನೋ ಅನ್ನುವಂತಹ ಒಂದಷ್ಟು ಏನಿದೆ ಒಂಟಿ ಫೀಲ್ಗಳನ್ನು ತಂದು ಹಾಕೋದು. ಬಟ್ ಆದರೆ ನಿಮ್ಮ ಪರ್ಸನ್ ಏನಿದೆಯಲ್ಲ, ನಿಮ್ಮ ಪರ್ಸನ್ನ ಅಥವಾ ನಿಮ್ಗೆ ಸರಿಯಾದಂತಹ ಜೋಡಿ ಅಥವಾ ನಿಮ್ಮ ಸರಿಯಾದಂತಹ ವ್ಯಕ್ತಿ ನಿಮ್ಮ ಲೈಫಿಗೆ ಬರಬೇಕು ಅನ್ನೋದಾದರೆ, ನೀವು ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಒಂದಷ್ಟು ಹೆಣ್ಣು ದೇವ್ರನ್ನ ಆರಾಧನೆ ಮಾಡ್ಕೊಳ್ಳುವಂಥದ್ದು, ಅಥವಾ ರಾಹುವಿನ ಸಂಬಂಧಕ್ಕೆ ಪಟ್ಟಂಥದ್ದು, ಅಂದರೆ ನಮ್ಮ ಸುಬ್ರಹ್ಮಣ್ಯರಾಗಿರಬಹುದು, ಅಥವಾ ದೇವಿ ಅಂದರೆ ಚಾಮುಂಡೇಶ್ವರಿ, ಮಾರಿಕಾಂಬಾ, ಈ ಥರ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು ಮಾಡೋದ್ರಿಂದನೂ ಕೂಡ ಆ ಪ್ರೊಫೈಲ್ ಬೇಗ ಸಿಗಕ್ಕೆ ಸಾಧ್ಯ ಅಂತ ಹೇಳಿ. ಯಾಕೆಂತಂದರೆ ಇಲ್ಲಿ 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕಣ್ಣೆದುರುಗಡೆನೇ ಇದ್ದರು ಅಥವಾ ನೀವು ಆ ವ್ಯಕ್ತಿಗೆ ಸೂಟ್ ಆಗ್ತೀರಾ ಅಂತ ಗೊತ್ತಿದ್ರೂ ಕೂಡ ಆ ವ್ಯಕ್ತಿಗೆ ಕಾಣಿಸೋದಿಲ್ಲ ನೀವು.
ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ದುರ್ಗಾದೇವಿ ಪ್ರಾರ್ಥನೆ, ಚಾಮುಂಡೇಶ್ವರಿ, ಈ ಥರದ ಹೆಣ್ಣು ದೇವರು ಪ್ರಾರ್ಥನೆಯನ್ನು ನೀವು ಮಾಡಿಕೊಂಡಷ್ಟು ಕೂಡ ಬಹಳ ಬೇಗ ಸಿಗ್ತಾರೆ. ಇಲ್ಲಾಂದರೆ ಇನ್ನೂ ಕೂಡ ತುಂಬ ಲ್ಯಾಗ್ ಆಗುವಂಥದ್ದು, ಅಥವಾ ಅದು ಏನಾಗುತ್ತೆ, ಆ ಪ್ರೊಫೈಲಿಗೆ ನೀವು ಕಾಣಿಸದೇ ಇರುವಂತಹ ರೀತಿಯಲ್ಲಿ ಆಗ್ಬೋದು, ಅಥವಾ ನಿಮಗೆ ಆ ಪ್ರೊಫೈಲ್ ಕಾಣಿಸ್ದೇ ಇರುವಂತಹ ರೀತಿಯಲ್ಲಿ ಆಗ್ಬೋದು. ಹಾಗೆ ಇಲ್ಲಿ ನನ್ನ ಯೋಚನೆಗೆ ಇವರು ಸರಿಯಾದಂಥವ್ರಲ್ಲ ಅನ್ನುವಂತಹ ಭಾವನೆಗಳು ಕೂಡ ಆ ವ್ಯಕ್ತಿಯ ಮೈಂಡ್ನಲ್ಲಿ ಬರುವಂತಹ ಸಾಧ್ಯತೆ ಇದೆ. ಸೊ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 9 ಆಫ್ ವಾಂಡ್ಸ್ ಇದೆ, 7 ಆಫ್ ಪೆಂಟಿಕಲ್ಸ್ ಇದೆ, 5 ಆಫ್ ವಾಂಡ್ಸ್ ಇದೆ. ನಿಮ್ಮಲ್ಲಿ ಒಳ್ಳೆಯ ಗುಣ ಇರಬಹುದು, ಒಳ್ಳೆಯ ವ್ಯಕ್ತಿತ್ವ ಇರಬಹುದು, ಒಳ್ಳೆಯ ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ನಿಮ್ಮಲ್ಲಿ ತುಂಬಿರಬಹುದು. ಬಟ್ ಆದರೆ ನಿಮ್ಮನ್ನು ನೋಡಿದ ಕೂಡಲೇ ಆ ವ್ಯಕ್ತಿಗೆ ಇದು ನನಗಲ್ಲ, ನನಗೆ ಸೂಟ್ ಅಲ್ಲ, ಅಥವಾ ನನಗೆ ಮ್ಯಾಚ್ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಏನಾದರೂ ಈ ವ್ಯಕ್ತಿ ಯೋಚನೆ ಮಾಡುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಹೆಣ್ಣು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದು, ಹೇಳಿದ್ನಲ್ಲ ನಾನು, ರಾಹುವಿಗೆ ಸಂಬಂಧಪಟ್ಟ ನಮ್ಮ ಸುಬ್ರಹ್ಮಣ್ಯರ ಆಗಿರಬಹುದು, ನಾಗದೇವತೆಗಳಾಗಿರ್ಬೋದು, ಓಕೆನಾ, ಯಾರಿಗೆ ನೀವು ಆರಾಧನೆ ಮಾಡಿದಷ್ಟು ಕೂಡ ಈ ಪ್ರೊಫೈಲ್ಸ್ಗಳು ಬೇಗ ಸಿಗುವಂತಹ ಸಾಧ್ಯತೆ ಇದೆ. ಆ ರೀತಿ ಗೊಂದಲಗಳಾಗೋದಿಲ್ಲ ಅನ್ನೋದು ನಾನು ಇಲ್ಲಿ ನೋಡ್ಬೋದು. ಟೈಮ್ ಲೈನ್ ಅಂತ ಹೇಳೋದಕ್ಕೆ ಹೋದರೆ, ಇಲ್ಲಿ ಟೈಮ್ ಲೈನಲ್ಲಿ ನಾನು ಇಂಥ ತಿಂಗಳೇ ಇಂಥ ದಿನನೇ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇದರಲ್ಲಿ ನೀವು ಯಾವ ರೀತಿ ಆರಾಧನೆ ಮಾಡ್ತೀರಿ, ಅಥವಾ ಯಾವ ರೀತಿ ಪ್ರಾರ್ಥನೆ ಮಾಡ್ಕೊಳ್ತೀರಿ, ಯಾವ ರೀತಿ ನೀವು ಸ್ಟ್ರಾಂಗ್ ಮೈಂಡ್ಸೆಟ್ಟಲ್ಲಿ ನನ್ನ ಲೈಫಿಗೆ ಒಂದು ದೊಡ್ಡ ಪ್ರೊಫೈಲ್ ಬಂದೇ ಬರುತ್ತೆ, ಒಂದು ಸಮಾಜಕ್ಕೆ ಒಳ್ಳೆ ಹೆಸರು ತೊಗೊಂಡಿರುವಂತಹ ಪ್ರೊಫೈಲ್ ನನ್ನ ಲೈಫಿಗೆ ಬಂದೇ ಬರುತ್ತೆ ಅನ್ನುವಂತಹ ಕಾನ್ಫಿಡೆನ್ಸಲ್ಲಿ ನೀವು ಯಾವಾಗ ಆ ಮ್ಯಾನಿಫೆಸ್ಟಲ್ಲಿ ನೀವು ದೇವ್ರ ಮುಂದೆ ಹಿಡ್ತೀರಿ, ಆ ಪ್ರೊಫೈಲ್ ಕಣ್ಣಿಗೆ ಕಾಣಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.